ಹಲೋ ಸರ್ ನಮಸ್ಕಾರ, ನಾವು DTH ಇಂದ ಕಾಲ್ ಮಾಡ್ತಾ ದುರ್ಗಾಶ್ರೀ ಅಂತ. ಹಾಂ ಹೇಳಿ ಮೇಡಮ್. ಮಂಜುನಾಥ್ ಸರ್ ಅವರ ಮಾತಾಡ್ತಾ ಇರೋದು? ಹೌದು ಮಂಜುನಾಥ್ ಅವರು. ಸರ್ ನೀವು DTH ನ ಪ್ರೀಮಿಯಂ ಕಸ್ಟಮರ್ ಆಗಿದ್ದೀರಾ. ನಮ್ಮ ಸರ್ವಿಸಲ್ಲಿ ಏನಾದ್ರು ತೊಂದರೆ ಇದೆಯಾ ಸರ್? ಇಲ್ಲ ಸರ್ವಿಸಲ್ಲಿ ಏನು ತೊಂದರೆ ಇಲ್ಲ. ಓಕೆ ಸರ್, ಏನೂ ಇಲ್ಲ ಅಂತೀರಾ. ನಿಮ್ಮದು ರೀಚಾರ್ಜ್ ತಾನು ಇವತ್ತು ಮುಗಿತಾ ಇತ್ತು, ರೀಚಾರ್ಜ್ ಮಾಡ್ಕೊತೀರಾ ಅಂತ ತಿಳ್ಕೊಬೋದಾ ಸರ್? ಹಾಂ ರೀಚಾರ್ಜ್ ಮಾಡ್ಕೋತೀನಿ, ಆದರೆ ನನಗೊಂದು ಕೆಲಸ ಆಗಬೇಕಿತ್ತು ನಿಮ್ಮಿಂದ. ಹಾಂ ಸರ್ ಹೇಳಿ. ನನಗೆ 2 ಚಾನೆಲ್ ಡಿಲೀಟ್ ಆಗಬೇಕು ನನ್ನ ಲಿಸ್ಟಿಂದ. ಹಾಂ 2 ಚಾನೆಲನ್ನು ಡಿಲೀಟ್ ಮಾಡಬೇಕು ಲಿಸ್ಟಿಂದ, ನನ್ನ ಲಿಸ್ಟಿಂದ. 2 ಚಾನಲ್ ಡಿಲೀಟ್ ಮಾಡಬೇಕಾ? ಒಂದು ಸೆಕೆಂಡ್ ಸರ್. ಹಾಂ ಹಾಂ ಸರ್, ಯಾವುದು ಸರ್? ಒಂದು ಏಷ್ಯಾನೆಟ್ ಸುವರ್ಣ. ಏಷ್ಯಾನೆಟ್ ಸುವರ್ಣ ಸರ್? ಸುವರ್ಣ ನ್ಯೂಸ್ ಇದೆ ಅಲ್ವಾ, ಅದು ಅಜಿತ್ ಹನುಮಕ್ಕರ್ದು. ಸರ್ ಅದು ನಿಮ್ಮ ಪ್ಯಾಕಲ್ಲಿ ಇರೋದು ಸರ್, ಅದನ್ನ ಡಿಲೀಟ್ ಮಾಡಕ್ ಬರಲ್ಲ? ಇಲ್ಲ ಇಲ್ಲ, ಹಾಗಿದ್ರೆ ನಾನು ರೀಚಾರ್ಜೇ ಮಾಡಲ್ಲ. ಯಾಕಂದ್ರೆ ನನ್ಗೆ ಬೇಡ ಸುಳ್ಳು ಮಾಹಿತಿ ಕೊಡೋ ಚಾನೆಲ್ಗಳು ನಮ್ಗೆ ಯಾಕೆ ಮೇಡಮ್, ಅಂಥವ್ರನ್ನ ಯಾಕೆ ಇಟ್ಕೋತೀರಾ? ಅದು ಇನ್ನೊಂದು ಪವರ್ ಟಿವಿ ಏನೋ ಸಿಕ್ಕಿದಂಗೆ ಮಾತಾಡ್ತಾರೆ. ಬೆಳಿಗ್ಗೆ ಎದ್ದು ಟಿವಿ ನೋಡಿದ್ರೆ ಬೇಡದೆಲ್ಲ ಬೈಯೋದು, ಅದೆಲ್ಲ ಏನು? ನಾವೆಲ್ಲ ಅದನ್ನು ಕೇಳೋಕೆ ರೆಡಿ ಇದ್ದೇವೆ ಬೆಳಿಗ್ಗೆ ಎದ್ದು? ಏನೋ ನ್ಯಾಯ ನಡ್ಕೊಳ್ಳೋರು ಯಾರೋ ಬೇರೆ ಇರ್ತಾರೆ, ಇವ್ರು ತುಂಬಾ ಇದ್ದದ್ದೆಲ್ಲ ಹಾಕ್ತಾರೆ ನೋಡಿ. ಸರಿಯಾಗಲ್ಲ ನಮಗೆ ಅದು. ಬೆಳಿಗ್ಗೆ ಎದ್ದು ಅದನ್ನು ಕೇಳೋಕ್ಕಾಗಲ್ಲ ನಮಗೆ. ಅದೆರಡು ಡಿಲೀಟ್ ಮಾಡಿಕೊಡಿ ನನಗೆ. ನಿಮ್ಮ ಅಮೌಂಟ್ ನಾನು ಹಾಕ್ತೀನಿ 265, ಅದೇ ಹಾಕ್ಬಿಡ್ತೀನಿ, ಅದು ತೊಂದರೆ ಇಲ್ಲ. ನನಗೆ ಅಮೌಂಟಿನ ವಿಚಾರ ಮಾತಾಡ್ತಾ ಇಲ್ಲ, ನನಗೆ 2 ಚಾನೆಲ್ ಬೇಡ ಅಷ್ಟೇ. ಅದಕ್ಕೊಂದು ವ್ಯವಸ್ಥೆ ಮಾಡಿಕೊಡಿ ನೀವು ಅಷ್ಟೇ. ಸರ್ ಒಂದು ಸೆಕೆಂಡ್ ಸರ್, ಅವೆರಡು ಚಾನಲ್ ಬೇಡ ಅಂದ್ರೆ ನಿಮ್ಮ ಪ್ಯಾಕ್ ಇದೆಯಲ್ಲ ವ್ಯಾಲ್ಯೂ ಕಿಟ್ ಕನ್ನಡ ಅಂತ ಹೇಳಿ. ಈಗ ನಾನು ಏನಂದ್ರೆ, ನಾನು ಆ ಚಾನೆಲ್ ಯೂಸ್ ಮಾಡೋದಿದ್ರು ನೀವು ಅವರಿಗೆ ಕೊಡೋದನ್ನು ಕೊಟ್ಟೇ ಕೊಡ್ತೀರಾ. ಏನೋ ಕಡಿಮೆ ಬರುತ್ತೆ, ಅದು ವಿಚಾರ ಬೇರೆ. ಅವರಿಗೆ ಏನಾದ್ರು ಹೋಗ್ತಾ ಇರುತ್ತೆ ನೋಡಿ, ಯಾಕೆ ಹೋಗ್ಬೇಕು ಅಂತ ಅವರಿಗೆ ನೋಡಿ. ಬೇಕಾದ್ರೆ ಅದನ್ನು ಮಾತಾಡಿ ನೀವು ನನಗೆ ಕಾಲ್ ಮಾಡಿ, ಒಂದು ನೋಡಿ ವ್ಯವಸ್ಥೆ ಮಾಡಿ. ಸರ್ ಟ್ರೈ ಮಾಡ್ತೀವಿ ಸರ್. ಸರಿ, ನೀವು ಟ್ರೈ ಮಾಡಿ ನನಗೆ ಕಾಲ್ ಮಾಡಿ, ನಾನು ರೀಚಾರ್ಜ್ ಮಾಡ್ಕೊಡ್ತೀನಿ ಏನು ಬೇಕು. ಅದಕ್ಕೋಸ್ಕರ ನೀವು ಒಂದು ಮಾತಾಡಿ ಕಾಲ್ ಮಾಡಿ ನನಗೆ. ಓಕೆ ಸರ್, ನಾನು ಇಲ್ಲಿ ಕೇಳಿ ಅವ್ರು ಇನ್ಫಾರ್ಮ್ ಮಾಡ್ತೀನಿ. ಸರಿ ಮೇಡಮ್, ಥ್ಯಾಂಕ್ ಯು. ಓಕೆ ಸರ್.